ಹೆಲೋ ಎವ್ರಿವನ್. ಇವತ್ತು ಮಂಗಳವಾರದ ವೀಡಿಯೋನ ನಾನು ಹಾಕಕತ್ತೀನಿ ನೋಡ್ರಿ. ಇವತ್ತು ಬೆಳಗ್ಗೆ ಒಂದು 5 ಗಂಟೆಗೆ ನಾನು ಎದ್ದಿದ್ದೆ. ಇವತ್ತು ಜಲ್ದಿ ಪೂಜೆ ಎಲ್ಲ ಮಾಡ್ಬೇಕಂತೇಳಿ ಜಲ್ದಿನೇ ಹೇಳಕತ್ತೀನಿ ನಾನು ಇತ್ತೀಚೆಗೆ. ಹೀಗಾಗಿ ವಿಡಿಯೋ ಮಾಡಕತ್ತಿದ್ದೆ ನೋಡ್ರಿ. ಹೊರಗಡೆ ವ್ಯೂವ್ಸ್ ತೋರಿಸ್ಬೇಕಂತೆ ಹೊರಗೆ ತೋರ್ಸಾಕತ್ತೀನಿ ರೀ. ಕಸದೆಲ್ಲ ಹುಡುಗಿದ್ದೆ, ಒಳಗಡೆದು ಹೊರಗಡೆದೆಲ್ಲ ಒರೆಸಿ ಪರ್ಸಿ ಒರೆಸ್ಬೇಕಂತೇಳಿ ಒರ್ಸಾಕತ್ತೀನಿ. ಆಮೇಲೆ ಹೊಸ್ತಲಿಗೆಲ್ಲ ರಂಗೋಲಿ ಆಮೇಲೆ ಹಾಕಿದ್ರೆ ಆಯ್ತು ಅಂತೇಳಿ, ಜಳಕ ಎಲ್ಲ ಮಾಡಿಂದ ಹಾಕಿದ್ರೆ ಆಯ್ತು ಅಂಥೇಳಿ ಕಸ ಹೊಡ್ಸ್ಕೊಂಡು ಅಟ್ಟೆ ಬಿಟ್ಬಿಟ್ಟಿನಿ ರೀ ಹೊರಗಡೆ. ಆಮೇಲೆ ಜಳಕ ಮಾಡಿಂದ ಈಗ ದೇವ್ರ ಮುಂದೆ ರಂಗೋಲಿ ಹಾಕಕತ್ತೀನಿ ರೀ. ಈ ರೀತಿ ಡೈಲಿ ಒಂದೊಂದು ಥರ ತೆಗಿತೀನಿ ರೀ ನಾನು. ಒಂದೊಂದು ದಿನ ಲಕ್ಷ್ಮೀ ಹೃದಯ, ಆಮೇಲೆ ನಾರಾಯಣ ಹೃದಯ, ಇದೇ ರೀತಿ ಆಮೇಲೆ ಲಕ್ಷ್ಮೀ ಪಾದ, ಆಮೇಲೆ ಶಂಖಚಕ್ರ, ಮತ್ತು ಆಕಳ ಪಾದ ಎಲ್ಲ ತೆಗೆದಿರ್ತೀನಿ ರೀ ನಾನು. ದೇವ್ರ ಮುಂದೆನೂ ತೆಗೆದಿರ್ತೀನಿ, ಆಮೇಲೆ ಹೊಸ್ತ ಹತ್ರನೂ ತೆಗಿತೀನಿ ನಾನು ಪಾದ ಎಲ್ಲ. ಈ ರೀತಿ ಎಲ್ಲ ತೆಗೆದ್ಮೇಲೆ ಲಾಸ್ಟಿಗೆ ಶ್ರೀ ಅಂಥೇಳಿ ಬರ್ದೀನಿ ರೀ ನಾನು. ಬರೆದು ಎಲ್ಲದಕ್ಕೂ ಅರ್ಶಿನ ಕುಂಕುಮನ ಏರಿಸ್ತೀನಿ. ಏರಿಸಿ ದೇವ್ರಿಗೆಲ್ಲ ದೀಪ ಹಚ್ಚಿ ಹೊರಗಡೆ ಹೊಸ್ತಲಿಗೆ ರಂಗೋಲಿ ಹಾಕಿದ್ರೆ ಆಯ್ತು ಅಂತೇಳಿ. ಯಾಕಂತಂದ್ರೆ ರಂಗೋಲಿ ಇಡ್ಬೇಕಾದ್ರೆ ಭಾಳ ಲೇಟ್ ಆಗಿಬಿಡ್ತೈತಿ. ಇವೆಲ್ಲ ತೆಗಿಕತ್ತೀನಿ ನೋಡ್ರಿ. ಅವಾಗಿಂದ ಒಂದು 10 ನಿಮಿಷ ಬರೀ ರಂಗೋಲಿಗೆ ಹೋಗ್ಲಿಕ್ಕತ್ತಿದ್ರಿ ನನಗಂತೂ. 10 ನಿಮಿಷ ನಾನು ಹೋಗ್ತೈತೆ ರೀ ಒಳಗೆ ಹೊರಗಡೆ ರಂಗೋಲಿ ಎಲ್ಲ ತೆಗಿಯೋಷ್ಟರಲ್ಲಿ ಒಂದು 15 ನಿಮಿಷ ಹೋಗ್ಬಿಡ್ತೈತೆ ನನಗೆ. ಅದಕ್ಕೆ ಸ್ನಾನ ಮುಗಿದ ಮೇಲೇ ಮಾಡಿದ್ರೆ ಆಯ್ತು ಅಂಥೇಳಿ ಬೆಟ್ರ್ ಅದು. ಯಾಕಂದ್ರೆ ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೇ ಟೈಮ್ ಆಗಿಬಿಟ್ಟಿರ್ತೈತೆ ರೀ. ಅದಕ್ಕಂತೇಳಿ ಸ್ನಾನ ಮಾಡೇ ಮಾಡೋದು ಬೆಟ್ರ್ ಅನಿಸ್ತೈತೆ ನನಗೆ. ಅದಕ್ಕಂತೇಳಿ ಈ ಹೊಸ್ತಲಿಗೆಲ್ಲ ಅರ್ಶಿನ ಹಚ್ಚಿ ಈಗ ಅರ್ಶಿನ ಕುಂಕುಮನೇ ಏರಿಸ್ಕತ್ತೀನಿ. ನಾನು ಇಲ್ಲೇನು ಅಷ್ಟೊಂದು ದೊಡ್ಡದು ರಂಗೋಲಿ ಏನು ಹಾಕಕ್ಕೆ ಹೋಗಲ್ರಿ. ಹೊಸ್ತಲ ಹತ್ರ ಎಲ್ಲ ತಿರುಗಾಡ್ತಿರ್ತಿಲ್ಲ, ಇದಾಗ್ತದೆ ಅಂತೇಳಿ ಜಸ್ಟ್ ಸಣ್ಣದಾಗಿ ಇರೋ ಒಂದು ರಂಗೋಲಿ ಪದ್ಮ ಯಾವುದಾದ್ರೂ ಒಂದು ರಂಗೋಲಿ ಹಾಕಿಬಿಟ್ಟಿರ್ತೀನಿ ಡೈಲಿ. ಹೀಗೆ ಯಾವಾಗಾರ ವಾರದ ದಿನ, ಆಮೇಲೆ ಶುಕ್ರವಾರ ಈ ಥರ ಏನೋ ಅಮಾವಾಸ್ಯೆ ಏನೋ ಹಬ್ಬ ಏನೋ ಬಂದಿದ್ರೆ ಅಷ್ಟೇ ಸ್ವಲ್ಪ ದೊಡ್ಡ ತೆಗೆದಿರ್ತೀನಿ ಅಷ್ಟೇ ನಾನಿಲ್ಲಿ. ಡೈಲಿ ಈ ರೀತಿ ನಾನಿಲ್ಲಿ ಶಂಖಚಕ್ರ, ಸ್ವಸ್ತಿಕ ಇದೆಲ್ಲ ಹಾಕಿ ರಂಗೋಲಿ ತೆಗಿತೀನಿ. 2 ಸೈಡು ಜಯ ಮತ್ತು ವಿಜಯ ಅಂತ ಬರಿಬೇಕು. ಆಮೇಲೆ ಶ್ರೀ ಗುಡ್ಡನ ಒಂದು ತೆಗಿತೀನಿ ರೀ. ನಾನೇನು ಮಾಡಿಬಿಟ್ಟೆ, ಈ ರೀತಿ ಇಟ್ಕೊಂಡು ರಂಗೋಲಿ ಹಾಕಕತ್ತೀನಿ. ಗೊತ್ತೇ ಆಗಿಲ್ಲ ರೀ. ನಾನು ಒಂದ್ರೊಳಗೆ ನನ್ನ ಮೊಬೈಲ್ದೊಳಗೆ ನಾನು ಸಾಂಗ್ ಹಚ್ಚಿದ್ದೆ, ನಾನು ವಿಷ್ಣು ಸಹಸ್ರನಾಮದ್ದು. ಅದು ನಮ್ಮ ಮನೆಯವ್ರದ್ದು ಕ್ಯಾಮ್ರಾ ಇಟ್ಕೊಂಡು ಮಾಡಾಕತ್ತೀನಿ ರೀ. ಅದನ್ನು ಗೊತ್ತೇ ಇಲ್ಲ, ನಾನು ಹಾಗೆ ರಂಗೋಲಿ ತೆಗಿಕತ್ತಿದ್ದೆ. ಅದು ಆಫ್ ಆಗಿಬಿಟ್ಟಿತ್ತು, ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ನಾನು ಇದನ್ನೇ ಆಗಲಿಲ್ಲ, ನಂಗೆ ಗೊತ್ತೇ ಆಗಿಲ್ಲ. ಹೀಗಾಗಿ ಶ್ರೀಗುಡ್ಡ ಅದೆಲ್ಲ ತೆಗಿಬೇಕಾದ್ರೆ ವಿಡಿಯೋ ಕ್ಯಾಪ್ಚರೇ ಆಗಿಲ್ಲ ಅದರೊಳಗೆ. ಹೀಗಾಗಿ ಅದು ತೋರ್ಸೋಕ್ಕಾಗಲಿಲ್ಲ. ಎಲ್ಲ ಹಾಕಿದ ಮೇಲೇ ತೋರಿಸಿ ನೋಡಿರಿ. ಈ ರೀತಿ ನಡು ನಾನು ಲಕ್ಷ್ಮೀ ಪಾದನ ತೆಗಿತೀನಿ. ಡೈಲಿ ಈ ರೀತಿ ತೆಗೆದಿರ್ತೀನಿ. ಡೈಲಿನೂ ಜಯ ಮತ್ತು ವಿಜಯ ಅಂತಲೂ ಬರಿಬೇಕು ರೀ. ಬರೆದಷ್ಟು ಚಲೋ ಅಂತ ಹೇಳ್ತಾರೆ. ಅದಕ್ಕೆ ನೀವು ಯಾರಾದರೂ ಈ ರೀತಿ ಇನ್ನೂ ತೆಗಿತಿದ್ದಿಲ್ಲ ಅಂದ್ರೆ ಡೈಲಿ ತೆಗಿರಿ, ಒಳ್ಳೆಯದಾಗತ್ತೆ. ಎಲ್ಲ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ, ಕಷ್ಟಗಳು. ಅದಕ್ಕೆ ಲಕ್ಷ್ಮೀ ದೇವ್ರದೆಲ್ಲ ಪೂಜೆ ಮಾಡಾದ್ಮೇಲೆ ಈಗ ಪೂಜೆ ಮಾಡ್ಕೋಬೇಕಂತೇಳಿ ಗ್ಯಾಸ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಇವಾಗ ರಂಗೋಲಿ ಹಾಕಾಕತ್ತೀನಿ ನೋಡ್ರಿ. ಅರ್ಶಿನ ಕುಂಕುಮನೆಲ್ಲ ಹಚ್ಚಿ ಅಷ್ಟೊತ್ತಡೆ ನಮ್ಮ ಮನೆಯವರು ಎದ್ದಿದ್ರು. ಟೀ ಎಲ್ಲ ಮಾಡಬೇಕಲ್ರಿ, ಅದಕ್ಕೆ ಫಸ್ಟ್ ಪೂಜೆ ಎಲ್ಲ ಮಾಡ್ಬೇಕಂತೇಳಿ ಇತ್ತೀಚೆಗೆ ನಾನು ಈ ರೀತಿ ಫಸ್ಟು ರಂಗೋಲಿ ಹಾಕಿ ಮಾಡಾಕತ್ತೀನಿ ರೀ. ಮೊದಲೆಲ್ಲ ಹಂಗೇನು ಮಾಡ್ತಿಲ್ಲ, ಕ್ಲೀನ್ ಮಾಡಿ ಅಷ್ಟೇ ನಾರ್ಮಲಾಗಿ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತಿದ್ರಿ ನಾನು ಬೆಳಗ್ಗೆ. ಆದರೆ ಇತ್ತೀಚೆಗೆ ಗೊತ್ತಾದಾಗಿಂದ ಮಾಡಾಕತ್ತೀನಿ ರೀ ನಾನು. ಫಸ್ಟೆಲ್ಲ ಆ ರೀತಿ ಏನೂ ಮಾಡೋಕೆ ಹೋಗ್ತಿದ್ದಿಲ್ಲ ನಾನು. ಇವತ್ತಿನ ಪೂಜೆ ಹಿಂಗಾಗೈತೆ ನೋಡಿರಿ. ತುಪ್ಪ ದೀಪ ಎಲ್ಲ ಹಚ್ಚಿದ್ದೆ ರಾಯರಿಗೆ, ಹಚ್ಚಿ ಈ ರೀತಿ ಆರತಿ ಎಲ್ಲ ಮಾಡಾದ್ಮೇಲೆ ಹಿಂಗಿಟ್ಟಿದ್ದೆ. ಆಮೇಲೆ ಇವತ್ತಿನ ಶ್ರೀಗುಡ್ಡ ಈ ರೀತಿ ಇವತ್ತಿನ ರಂಗೋಲಿ ಐತೆ ನೋಡಿರಿ. ಆಮೇಲೆ ತುಳಸಿ ಹತ್ರನೂ ಈ ರೀತಿ ಇವತ್ತು ಸಿಂಪಲ್ಲಾಗಿರೋ ಒಂದು ರಂಗೋಲಿ ತೆಗ್ದೀನಿ, ದೀಪ ಎಲ್ಲ ಹಚ್ಚಿಟ್ಟಿದ್ದೀನಿ. ಆಮೇಲೆ ಈಗ ಚಹಾ ಮಾಡಾಕತ್ತೀನಿ ನೋಡಿರಿ. ನಮ್ಮ ಮನೆಯವ್ರು ಎದ್ದಿದ್ರಲ್ಲ, ಇಷ್ಟೊಂದು ನಂದೆಲ್ಲ ಪೂಜೆ ಎಲ್ಲ ಆಗೋಷ್ಟರಲ್ಲೇ ಟೈಮ್ ಆಗೋಗ್ಬಿಡ್ತದೆ. ಒಂದು 7 ಗಂಟೆ 6:30 7 ಗಂಟೆ ಆಗಿತ್ತು. ನಾನು ಟೀ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತ್ಬಿಟ್ಟಿವಿ ರೀ ಎದ್ದಿಂದ, ನಮ್ಮನೆಯವ್ರು ಎದ್ದು ಬಂದಿಂದ. ಈಗ ಸ್ವಲ್ಪ ಅಲ್ಲದೆಲ್ಲ ಹಾಕ್ಕೊಂಡು ಚಂದಂಗೆ ಚಹಾ ಮಾಡಕ್ಕೆ ಇಡಾಕತ್ತಿದ್ದೆ. ಕೆಲವೊಬ್ಬರಿಗೆ ಚಹಾ ಕುಡಿಯೋ ಅಭ್ಯಾಸ ಇರೋಲ್ಲ ಅಂತೀನಿ. ನಮಗಂತೂ ಡೈಲಿ ಬೇಕೇ ಬೇಕು ಚಹಾ. 2 ಟೈಮ್ ಅಂತೂ ಕಂಪಲ್ಸರಿ ಬೇಕೇ ರೀ ನಮ್ಗೆ.
ಇವನು ಮಧ್ಯಾಹ್ನ ಆದ್ರೆ ಏನಾದರೂ ಮಾಡ್ಕೊಂಗಿಲ್ಲ ಆ ರೀತಿ ಚಂತ ನಾವೇನು. ಬಟ್ 2 ಟೈಮ್ ಬೇಕಾಗ್ತೈತಿ. ಚಾ ಎಲ್ಲ ಕುಡ್ದಾದ್ಮೇಲೆ ಒಂದು 8 ಗಂಟೆ ತನಕ ಕೂತೀವಿ ಮಾತಾಡ್ಕೊಂಡು. ಆಮೇಲೆ ಅಡುಗೆ ಮಾಡಕತ್ತೀನಿ ರೀ. ಅಡುಗೆಗೆ ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತು ಕಿರ್ಸಲೆ ಪಲ್ಯ ತಾಳಸ್ಬೇಕಂತೇಳಿ ಮಾಡಾಕತ್ತೀನಿ. ಹಸಿಮೆಣ್ಸಿನ್ಕಾಯಿ ಎರಡಕ್ಕೂ ಬೇಕಾಗ್ತೈತಿ. ಅದಕ್ಕೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಎಲ್ಲ ಇದು ಮಾಡಿಟ್ಕೊಂಡಿದ್ದೆ. ಈಗ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ನಾವು ಚಟ್ನಿ ಥರ ಕಲ್ಲೊಳಗೆ ಕುಟ್ಕೋಬೇಕಾಗ್ತೈತಿ. ಅಂದರೆ ಎರಡಕ್ಕೆ ಯೂಸ್ ಆಗ್ತೈತೆ ರೀ. ಪಲ್ಯಗೂ ಆಗುತ್ತೆ, ಆಮೇಲೆ ಅದಕ್ಕೆ ಕಿರ್ಸಲೆ ಪಲ್ಯಗೂ ಯೂಸ್ ಆಗ್ತೈತಿ. ಈಗ ಬೆಂಡೆಕಾಯಿ ಎಲ್ಲ ಚೆಂದಂಗೆ ಕಟ್ ಮಾಡ್ಕೊತೀನಿ. ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ಕೋಬೇಕಾಗ್ತೈತಿ. ನಾಷ್ಟದೆಲ್ಲ ಮಾಡೋಕೆ ಹೋಗಲ್ಲ ರೀ ಬೆಳಗ್ಗೆ ರೀ. ಆಮೇಲೆ ನಾನು ಒಬ್ಬಳೇ ಇರ್ತೀನಿ ರೀ ಮನೆಯೊಳಗೆ. ಮಧ್ಯಾಹ್ನ ಮತ್ತು ನನಗೆ ಒಬ್ಬಾಕಿಗೆ ಏನು ಮಾಡ್ಕೊಳ್ಳೋದು ಅನ್ನೋದು ಒಂಥರ ಆಗ್ಬಿಡ್ತೈತಿ. 2 ಟೈಮ್ ಏನು ಮಾಡ್ಕೊಳ್ಳೋದು, ಕೆಲಸ ಇದಾಗಲ್ಲ ಅಂಥೇಳಿ ನಮ್ಮ ಮನೆಯವರು ಬೆಳಗ್ಗೆ ಹೋದ್ರಂದ್ರೆ ಸಾಯಂಕಾಲನೇ ಬರೋದು. ಅದಕ್ಕೆ ಅವರು ಬಾಕ್ಸು ಒಯ್ಯೋದಿಲ್ಲ. ಅದಕ್ಕೆ ಊಟ ಮಾಡ್ಕೊಂಡು ಹೋದ್ರೆ ಬೆಟ್ರ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ, ಡೈಲಿ ಅಡುಗೆನೇ ಮಾಡ್ತೀನಿ. ಯಾವಾಗಾರ ಲೇಟ್ ಮಾಡಿದ್ದಿದ್ವಿ ಅಂದ್ರೆ ಅಥವಾ ಯಾರು ಬಂದಿದ್ರು ಅಷ್ಟೇ ನಾನು ಮನೆಯೊಳಗೆ ನಾಷ್ಟ. ಇಲ್ಲಾಂದ್ರೆ ನಾವು ಡೈಲಿ ಬೆಳಗ್ಗೆ ಅಡುಗೆನೇ ಮಾಡಿಬಿಡ್ತೀನಿ. ಇದು ಹಸಿಮೆಣ್ಸಿನ್ಕಾಯಿ ಹಾಕಕ್ಕೆ ಬೇಡ ಅಂದ್ರೂ ಮಸಾಲೆ ಖಾರ ಹಾಕ್ಕೊಂಡು ಇದೇ ಸೇಮ್ ಹಾಕಿ ಮಾಡ್ಬೋದು ರೀ. ಶೇಂಗಾ ಪುಡಿ ಇದೆಲ್ಲ ಹಾಕ್ಕೊಂಡು ಚೆಂದಂಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿನ ಅಷ್ಟೇ ಒಗ್ಗರಣೆಗೆ. ನೀವು ಖಾರ ಹಾಕ್ಕೊಂಡು ಬೇಕಾದ್ರೂ ಮಾಡ್ಕೊಬೋದು ರೀ. ಚಲೋ ಆಗ್ತದೆ. ಅದನ್ನು ಚಲೋ ಆಗ್ತೈತಿ, ಇದನ್ನು ಚಲೋ ಅನಿಸ್ತೈತೆ ರೀ. ನಾವು ಒಂದು ಸ್ವಲ್ಪ ಜಾಸ್ತಿ ಬೆಂಡೆಕಾಯಿ ಪಲ್ಯ ಆಗಲಿ, ಆಮೇಲೆ ಚೋಳಿಕಾಯಿ ಪಲ್ಯಗೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಥರ ಮಾಡಿ ನಾನು ಹಾಕ್ತೀನಿ. ನಮ್ಗೆ ಅದೇ ಚಲೋ ಅನಿಸ್ತೈತಿ. ಈಗ ಅದು ಪಲ್ಯ ಆದಮೇಲೆ ಈ ಕಿರ್ಸಾಲೆ ರೀ ಇನ್ನೂ ಸ್ವಲ್ಪ ಏನು ಪೇಸ್ಟ್ ಉಳಿಸ್ಕೊಂಡಿದ್ದೆ ನೋಡ್ರಿ ನಾನು ಹಸಿಮೆಣ್ಸಿನ್ಕಾಯ್ದು. ಅದನ್ನೇ ಈಗ ಇದಕ್ಕೆ ಹಾಕಿ, ಇದೇನು ಸಿಂಪಲಾಗಿ ಮಾಡ್ಬೋದು ರೀ. ಹಸಿಮೆಣ್ಸಿನ್ಕಾಯಿನ ಹಾಕದಿದ್ರೂ ಮಾಡ್ತಾರೆ ಕೆಲವೊಬ್ಬರು. ಬರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ತಾಳ್ಸಿದ್ರೆ ಆಗೋಯ್ತು ಈ ಪಲ್ಯ. ಹಸಿಮೆಣ್ಸಿನ್ಕಾಯಿನ ಬೇಕಂತೇನಿರಲ್ಲ. ಕೆಲವೊಬ್ರು ಖಾರ ಬೇಕಂತ ಹೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯನ್ನ ಹಾಕೋತಾರೆ ಅಷ್ಟೇ. ಹಾಗೇನೂ ಮಾಡ್ಬೋದು ರೀ ಇದನ್ನು. ಕಿರ್ಸಲೆ ಪಲ್ಯ, ರಾಜಗಿರಿ ಪಲ್ಯ ಇವೆರಡೂ ಈ ರೀತಿಯೇ ಮಾಡ್ಕೋತಾರೆ. ಬೆಳ್ಳುಳ್ಳಿ ಕೆಲವೊಬ್ರು ಉಳ್ಳಾಗಡ್ಡಿನ ಹಾಕಿ ಮಾಡ್ತಾರೆ. ನಮ್ಗೆ ಉಳ್ಳಾಗಡ್ಡಿ ಅಷ್ಟೊಂದೇನು ಇಷ್ಟ ಆಗಲ್ಲ. ಹಾಗೆ ನಮ್ಮನೆಯವ್ರು ಮಾತಾಡ್ಸ್ಲಿಕ್ಕತ್ತಿದ್ರು, ಹಾಗೆ ಮಾತಾಡ್ಕೋತ ಅಡುಗೆ ಮಾಡಾಕತ್ತಿದ್ದೆ ನೋಡ್ರಿ ನಾನು. ಈಗ ಅಡುಗೆ ಎಲ್ಲ ಆಗೋಯ್ತು. ರೊಟ್ಟಿ ಮಾಡಾಕತ್ತೀನಿ. ರೊಟ್ಟಿದೇನು ವಿಡಿಯೋ ನಾನು ಕ್ಯಾಪ್ಚರ್ ಮಾಡಲಿಲ್ಲ, ಯಾಕಂದ್ರೆ ಲೇಟ್ ಆಗ್ತದೆ ಅಂಥೇಳಿ. ರೊಟ್ಟಿ ಮಾಡಿ ಈಗ ಊಟಕ್ಕೆ ಬಡ್ಸಾಕತ್ತೀನಿ ನಮ್ಮನೆಯವ್ರಿಗೆ. ನಮ್ಮನೆಯವ್ರು ಜಲ್ದಿ ಹೋಗ್ತಾರೆ, ಅದ್ರ ಸಲುವಾಗಿ ಸ್ವಲ್ಪ ರೊಟ್ಟಿ ಮಾಡೋದು ತೋರ್ಸೋಕ್ಕಾಗಲಿಲ್ಲ ನಿಮ್ಗೆ. ಆಮೇಲೆ ಸೈಡಿಗೆಲ್ಲ ಸ್ವಲ್ಪ ಮೆಂತ್ಯ ಎಲ್ಲ ಇಟ್ಕೊಂಡಿದ್ದೆ ನಾನು. ಮೊಸರು ಹಿಂಡಿ ಇದೆಲ್ಲ ಸೈಡಿಗೆ ಇಟ್ಟರೆ ಚಲೋ ಅನಿಸ್ತೈತಿ ರೊಟ್ಟಿ ಜೋಡಿ. ಅದಕ್ಕೆ ಈ ಥರ ನಾನು ಮಾಡ್ತಿರ್ತೀನಿ. ಇವತ್ತಿನ ಸಿಂಪಲ್ಲಾಗಿರೋ ಅಡುಗೆ ಆಮೇಲೆ ರಂಗೋಲಿ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.